ಎಲ್ಲರೂ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನವನ್ನು ತೆಗಿರಿ. ಇವತ್ತು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅನೇಕ ರೀತಿಯ ಆರಾಧನೆಗಳನ್ನು ನಾವು ನೋಡ್ತೇವೆ. ಅನೇಕ ರೀತಿಯ ಆರಾಧನೆಗಳನ್ನು ನಾವು ನೋಡ್ತೇವೆ. ಇವತ್ತು ಲೋಕದಲ್ಲಿ ಇರುವಂಥ ಎಲ್ಲ ಸಭೆಗಳಲ್ಲಿ, ಈಗಿನ ದಿನಮಾನಗಳಲ್ಲಿ ನಡೆಸಲ್ಪಡುವಂಥ ಒಂದು ಆರಾಧನೆ, ಹಾಡುಗಳನ್ನು ಹಾಡಿಕೊಂಡು ಮಾಡುವಂಥ ಒಂದು ಆರಾಧನೆ. ಇದನ್ನೇ ಆರಾಧನೆ ಎಂಬುದಾಗಿ ಅನೇಕ ಸಭೆಗಳು, ಅನೇಕ ಜನರು ನಂಬಿಕೊಂಡಿದ್ದಾರೆ. ನಿಜವಾಗಿ ಇದು ಆರಾಧನೆ ಅಲ್ಲ. ಇದು ಆರಾಧನೆಯ ಒಂದು ಭಾಗ ಮಾತ್ರ. ಈಗ ನಾನು ಹೇಳಲಿಕ್ಕೆ ಬಯಸುವಂಥದ್ದು, ನಿಜವಾದ ಆರಾಧನೆ ಏನೆಂಬುದಾಗಿ ನಾವು ನೋಡುವಾಗ, ಇಲ್ಲಿ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಒಂದು ಪತ್ರಿಕೆಯನ್ನು ಬರೆಯುವಾಗ, ಆ ರೋಮಾಪುರದಲ್ಲಿರುವ ಸಭೆಯ ಜನರಿಗೆ ಯಾರನ್ನೆಲ್ಲ ದೇವರು ಆರಿಸಿಕೊಂಡಿದ್ದಾನೋ, ಯಾರನ್ನ ದೇವರು ಕರೆದಿದ್ದಾನೋ ಆ ಜನರಿಗೆ ಒಂದು ಪತ್ರಿಕೆಯನ್ನ ಇಲ್ಲಿ ಬರಿತಾ ಇದ್ದಾನೆ. ಆ ಪತ್ರಿಕೆಯಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 12ನೇ ಅಧ್ಯಾಯದ 1ನೇ ವಚನ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಹಲ್ಲೆಲೂಯಾ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ನಿಜವಾದ ಆರಾಧನೆ ಏನೆಂಬುದಾಗಿ ನಾವು ನೋಡುವಾಗ ಇಲ್ಲಿ 3 ವಿಷಯಗಳು ಬರೆಯಲ್ಪಟ್ಟಿದೆ. ಒಂದು, ನಮ್ಮ ದೇಹಗಳನ್ನು ಏನು ಮಾಡಬೇಕಂತೆ? ನಮ್ಮ ಈ ದೇಹಗಳನ್ನು ದೇವರಿಗೆ ಮೀಸಲಾಗಿಡುವಂಥದ್ದು. ಎರಡನೇದಾಗಿ ದೇವರಿಗೆ ಮೆಚ್ಚುಗೆಯಾಗಿಡುವಂಥದ್ದು. ಮೂರನೇದಾಗಿ ಸಜೀವ ಯಜ್ಞವಾಗಿ ಅರ್ಪಿಸುವಂಥದ್ದು. ದೇವರಿಗೆ ಮೀಸಲಾಗಿ ಇಡುವಂಥದ್ದು ಎಂಬುದಾಗಿ ನಾವು ನೋಡುವಾಗ, ಒಂದನೇದಾಗಿ ನಾವು ಪರಿಶುದ್ಧವಾಗಿ ಇಡುವಂಥದ್ದು. ಹಲ್ಲೆಲೂಯಾ. ಈ ದೇಹವನ್ನ ಪರಿಶುದ್ಧವಾಗಿ ಇಡುವಂಥದ್ದೇ ನಾವು ದೇವರಿಗೆ ಮೀಸಲಾಗಿ ಇಡುವಂಥದ್ದು. ಇದು ದೇವರಿಗೆ ಮಾತ್ರ ಮೀಸಲಾಗಿ ಇರುವಂಥ ದೇಹವಾಗಿದೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ನಿಮ್ಮ ದೇಹಗಳು ಏನಿದೆ ಅದು ದೇವರಿಗೆ ಮಾತ್ರ ಮೀಸಲು, ಬೇರೆ ಯಾರಿಗೆ ಸಹ ಅಲ್ಲ. ಇವತ್ತು ಈ ದೇಹಗಳು ದೇವರಿಗೆ ಮೀಸಲು ಎಂಬುದಾಗಿ ಹೇಳುವಾಗ, ಇದನ್ನ ಪರಿಶುದ್ಧವಾಗಿ ಇಡುವಂಥದ್ದೇ ಮೊದಲನೇದಾಗಿ ನಾವು ದೇವರಿಗೆ ಮೀಸಲು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ಏನು ನೋಡ್ತೇವೆ? ದೇವರಿಗೆ ಮೆಚ್ಚುಗೆಯಾಗಿ ಇರುವಂಥದ್ದು. ಹೇಗೆ ನಾವು ದೇವರಿಗೆ ಮೆಚ್ಚುಗೆಯಾಗಿ ಇಡಬಹುದು? ಅವಾಗ ದೇವರ ಆತ್ಮನು ಒಂದು ಸಂಗತಿಯನ್ನು ನನಗೆ ಹೇಳಿದ್ರು, ಅದನ್ನು ನಾನು ಬರ್ಕೊಂಡಿದ್ದೇನೆ. ದೇವರ ಹೃದಯದ ಇಚ್ಛೆಗೆ ಅನುಸಾರವಾಗಿ ನಮ್ಮ ಶರೀರವನ್ನು ಇಟ್ಟುಕೊಳ್ಳುವಂಥದ್ದು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ದೇಹದ ಅಂಗಾಂಗಗಳನ್ನು ನಾವು ಇಟ್ಟುಕೊಳ್ಳುವಂಥದ್ದು. ಈ ಅಂಗಾಂಗಗಳಲ್ಲಾಗಲಿ ನಮ್ಮ ದೇಹದ ಯಾವುದೇ ಭಾಗಗಳಲ್ಲಾಗಲಿ ನಾವು ಪಾಪಕ್ಕೆ ಒಳಪಡದೆ ಇದನ್ನ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಇಡಬೇಕಾಗುವಂಥದ್ದೇ ನಿಜವಾದ ಒಂದು ಆರಾಧನೆ ಆಗಿದೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ, ಸಜೀವ ಯಜ್ಞವಾಗಿ ಏನು ಮಾಡುವಂಥದ್ದು? ನಾವು ಅರ್ಪಿಸುವಂಥದ್ದು. 1 ಕೊರಿಂಥ 6:20 ನಾವು ನೋಡ್ತೇವೆ, ನೀವು ತೆರೆಯೋದು ಬೇಡ, ಅಲ್ಲಿ ನಾವು ಹೀಗೆ ನೋಡ್ತೇವೆ, ನೀವು ಏನಾಗಿದ್ದೀರಿ? ನಿಮ್ಮ ಸ್ವಂತ ಸೊತ್ತಲ್ಲ, ನಿಮಗೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ನೀವು ಏನಾಗಿದ್ದೀರಿ? ದೇವರಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ಯೇಸು ಕ್ರಿಸ್ತನ ರಕ್ತದಿಂದ ನಾವೆಲ್ಲರೂ ಇವತ್ತು ಏನಾಗಿದ್ದೇವೆ? ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ನಿಮ್ಮ ದೇಹವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಒಂದು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ಈಗ ದೇವರಿಗೆ ನಾವು ಮೀಸಲಾಗಿದ್ದೇವೆ. ಹಲ್ಲೆಲೂಯಾ. ಆಗ ನಾವು ನೋಡ್ತೇವೆ, ನಮ್ಮ ದೇಹದ ಮೇಲೆ ಅಧಿಕಾರ ಇರುವಂಥದ್ದು ಯಾರಿಗೆ ಗೊತ್ತಾ? ಇವತ್ತು ಪರಿಶುದ್ಧ ಆತ್ಮನಿಗೆ ಮಾತ್ರ. ಹಲ್ಲೆಲೂಯಾ. ಯಾಕಂದ್ರೆ ಈ ಒಂದು ದೇಹವು ಏನಾಗಿದೆ? ದೇವರ ಆತ್ಮನಿಗೆ ಗರ್ಭಗುಡಿ ಆಗಿದೆ. ಈ ದೇಹವು ದೇವರ ಆಲಯವಾಗಿದೆ. ಈ ದೇಹದಲ್ಲಿ ದೇವರ ಪ್ರಕಾಶವನ್ನ, ದೇವರ ಪ್ರಭಾವವನ್ನ ಪ್ರಕಾಶಪಡಿಸುವುದಕ್ಕಾಗಿ ನಾವೆಲ್ಲರೂ ಏನಾಗಿದ್ದೇವೆ? ಕರೆಯಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ಮುಂದೆ ಕೊನೆಯದಾಗಿ ಒಂದು ವಚನವನ್ನು ನಾವು ಓದಿ ನಾವು ಆರಾಧನೆಗಾಗಿ ಹೋಗುವ. ಪೌಲನು ಫಿಲಿಪ್ಪಿಯವರಿಗೆ ಒಂದು ಪತ್ರಿಕೆಯನ್ನು ಬರೆತಾ ಇದ್ದಾನೆ. ಈ ಪತ್ರಿಕೆಯನ್ನು ಬರೆದದ್ದು ಅವನು ರೋಮಾಪುರದಲ್ಲೇ ಅವನು ಸೆರೆಯಲ್ಲಿದ್ದಾಗ. ಹಲ್ಲೆಲೂಯಾ. ಈಗಾಗಲೇ ಓದಿದ ಒಂದು ವಚನ ಏನಾಗಿತ್ತು? ರೋಮಾಪುರದಲ್ಲಿರುವಾಗ ಆ ಸಭೆಯ ಜನರಿಗೆ ಬರೆದದ್ದು.
ಈಗ ಫಿಲಿಪ್ಪಿಯವರಿಗೆ ಅವನು ಒಂದು ಪತ್ರಿಕೆಯನ್ನು ಬರೆಯುವಾಗ ಅವನು ರೋಮಾಪುರದಲ್ಲೇ ಅವನು ಏನಾಗಿದ್ದಾನೆ, ಸೆರೆಯವನಾಗಿ ಸೆರೆಯ ಒಳಗೆ ಬಿದ್ದಿದ್ದಾನೆ. ಆ ಸಮಯದಲ್ಲಿ ಆತನು ಬರೆಯುವಂತ ಒಂದು ವಚನ ನಾವು ನೋಡ್ತೇವೆ. 1 ಅಧ್ಯಾಯದ 2ನೇ ಭಾಗದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಅವನು ಹೇಳ್ತಾನೆ, ಬದುಕಿದರೂ ಸರಿಯೇ ಸತ್ತರೂ ಸರಿಯೇ, ನನ್ನ ದೇಹದ ಮೂಲಕವಾಗಿ ಯಾರಿಗೆ ಮಹಿಮೆ ಉಂಟಾಗಬೇಕಂತೆ? ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂಬುದೇ ನನಗೆ ಬಹಳ ಅಭಿಲಾಷೆ ಎಂಬುದಾಗಿ ಅವನು ಹೇಳ್ತಾನೆ. ಮುಂದೆ ಆತನು ಹೇಳ್ತಾನೆ, ಹೌದು, ಕ್ರಿಸ್ತನಿಗೆ ಮಹಿಮೆಯನ್ನು ನನಗೆ ಬಹಳ ಅಭಿಲಾಷೆ, ಅದು ಹಾಗೆ ಆಗುತ್ತದೆ ಎಂಬ ಭರವಸೆ ಅವನಿಗೆ ಉಂಟು. ಹಲ್ಲೆಲೂಯಾ. ಅವನ ಒಂದು ಆಸೆ ಆಗಿದೆ, ಅವನ ಜೀವಿತ ಕಾಲವೆಲ್ಲ, ಅವನು ಬದುಕಿದರೂ ಸತ್ತರೂ ಅವನ ದೇಹವು ದೇವರಿಗೆ, ಕ್ರಿಸ್ತನಿಗೆ ಮಹಿಮೆ ಆಗುವ ರೀತಿಯಲ್ಲಿ ಅವನಿಗೆ ಜೀವಿಸಬೇಕೆಂಬ ಒಂದೇ ಒಂದು ಆಸೆಯನ್ನು ಅವನು ಅದು ಅವನ ಬಹಳ ಅಭಿಲಾಷೆ ಎಂಬುದಾಗಿ ಹೇಳ್ತಾನೆ. ಮತ್ತೆ ಅದು ಹಾಗೇ ಆಗುತ್ತದೆ ಎಂಬುದಾಗಿ, ಆಮೇನ್ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತೇವೆ, ಈ ರೀತಿಯಾಗಿ ನಾವು ದೇವರಿಗೆ ಮೀಸಲಾಗಿ, ದೇವರಿಗೆ ಮೆಚ್ಚುಗೆಯಾಗಿ, ಸಜೀವ ಯಜ್ಞವಾಗಿ ನಮ್ಮ ದೇಹಗಳನ್ನು ಸಮರ್ಪಿಸುವಂಥದ್ದು ಏನಾಗಿದೆ? ವಿವೇಕ ಪೂರ್ವಕವಾದ ಆರಾಧನೆ. ನಾನು ಹಿಂದಿ ಬೈಬಲ್ ನನಗೆ ತುಂಬಾ ಇಷ್ಟ. ಹಿಂದಿ ಬೈಬಲ್ನಲ್ಲಿ ನಾನು ಓದುವಾಗ ವಿವೇಕ ಪೂರ್ವಕವಾದ ಆರಾಧನೆ ಎಂಬುದಾಗಿ ನಾವು ನೋಡುವ ಆತ್ಮಿಕವಾದ ಆರಾಧನೆ, ಆತ್ಮೀಯ ಆರಾಧನೆ, ಆತ್ಮದಲ್ಲಿ ಮಾಡುವ ನಿಜವಾದ ಆರಾಧನೆ ಯಾವುದು ಗೊತ್ತುಂಟಾ? ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಡುವುದು, ದೇವರಿಗೆ ಮೆಚ್ಚುಗೆಯಾಗಿಡುವುದು, ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸುವುದು. ಹಲ್ಲೆಲೂಯಾ.